ಸತ್ಯ ಶುದ್ಧ ಕಾಯಕ ಅಂತ ಹೇಳಿ ಕರೆದಿರುವಂತಹ ನಾವು ಮಾಡುವ ಕೆಲಸದ ಹಿಂದೆ ಸತ್ಯ ಮತ್ತು ಶುದ್ಧ ಮತ್ತು ಪವಿತ್ರತೆ ಇತ್ತು ಅಂದರೆ ಅದೆಲ್ಲವೂ ಕೂಡ ಕಾಯಕದ ಒಳಗೆ ಬರುವಂತಹ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಇವತ್ತು ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಇವತ್ತು ದೊಡ್ಡ ಪರಿಹಾರ ಅಂತಂದರೆ ಕಾಯಕ ತತ್ವ ಅನ್ನುವಂಥದ್ದು ಇವತ್ತು ದೊಡ್ಡ ಪರಿಹಾರವನ್ನು ತಂದುಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ನಿಟ್ಟಿನಲ್ಲಿ ಕಾಯಕದ ಮೂಲಕ ಬಂದದ್ದನ್ನು ಸಂಗ್ರಹ ಪ್ರವೃತ್ತಿಯಿಂದ ಆಸೆ ಮಾಡಿ ತುಂಬಿಕೊಳ್ಳಬಾರದು. ಅದನ್ನು ತನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಅಗತ್ಯವಾಗಿ ಇಟ್ಟುಕೊಂಡು ಹೆಚ್ಚಿನದನ್ನು ಸಮಾಜಕ್ಕೆ ಒಂದು ರೂಪದಲ್ಲಿ ಸೇವೆಗೆ ವಿನಿಯೋಗಿಸಬೇಕು ಅನ್ನುವಂತಹ ದಾಸೋಹ ಭಾವವನ್ನು ಕೂಡ ತಂದುಕೊಟ್ಟಂತಹವರಾಗ. ಏಕೆಂದರೆ ಆಸೆ ಅನ್ನುವಂಥದ್ದು ಮನುಷ್ಯನ ನಾಶಕ್ಕೆ ಕಾರಣವಾಗುವಂಥದ್ದು. ಆಸೆಗಿಂತ ದೊಡ್ಡ ಶತ್ರು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆಶಾಷ್ಟ ಪರಮಂ ದುಃಖಂ ಅನ್ನುವಂತಹ ಮಾತನ್ನು ಹೇಳ್ತೇವೆ. ಆಸೆಗೆ ಸತ್ತದು ಕೋಟಿ, ಆಮಿಷಕ್ಕೆ ಸತ್ತದು ಕೋಟಿ, ಹೆಣ್ಣು ಮಣ್ಣಿಗೆ ಸತ್ತದು ಕೋಟಿ, ಮಹೇಶ್ವರ ನಿಮಗಾಗಿ ಸತ್ತವನ ಆರನ್ನು ಕಾಣೆ ಅಂತೇಳಿ ಆಸೆಯ ಮುಖವನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇವತ್ತು ಆಸೆಗೆ ಬೆನ್ನು ಹತ್ತು ಹೋದಂತಹವರು ತಾವು ನಿಜವಾದಂತಹ ಸುಖ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುವಂತಹ ಪರಿಸರವನ್ನು ನಿರ್ಮಾಣ ಮಾಡಿಕೊಳ್ತಾ ಇರ್ತಾರೆ. ಇವತ್ತು ಮನುಷ್ಯನಿಗೆ ಏನು ಬೇಕಪ್ಪ ಅಂತಂದರೆ ಸುಖ ಬೇಕು, ಆದರೆ ಸುಖಕ್ಕಿಂತಲೂ ಕೂಡ ಸಂತೃಪ್ತಿ ಬೇಕಾಗಿರುವಂತಹದ್ದು ಮನುಷ್ಯನಿಗೆ. ಸುಖಕ್ಕೂ ಮತ್ತು ಸಂತೃಪ್ತಿಗೂ ಬಹಳ ವ್ಯತ್ಯಾಸ ಇದೆ. ಸುಖ ಅನ್ನುವಂಥದ್ದು ಕ್ಷಣಿಕವಾಗಿರುವಂತಹದ್ದು, ಸಂತೃಪ್ತಿ ಎನ್ನುವಂಥದ್ದು ಜೀವನದಲ್ಲಿ ತುಂಬಿಕೊಂಡು ನಮ್ಮ ಜೀವನ ಪರ್ಯಂತ ಅದು ಬರುವಂಥ ಕೆಲಸವನ್ನು ಮಾಡಿ ನೋಡಿ. ಸುಖ ಅನ್ನುವಂಥದ್ದು ಹೇಗಪ್ಪ ಹೇಳ್ತದೆ ಅಂದರೆ, ಒಬ್ಬ ವಚನಕಾರರಿಂದ ಆಲಯ ಅನ್ನುವಂಥ ವಚನಕಾರರು ಹೇಳ್ತಾರೆ, ಒಬ್ಬ ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಹೋಗಬೇಕಾದ್ರೆ ಒಂದು ಕಡೆ ಕಾಡ್ಗಿಚ್ಚು ಬರುತ್ತೆ, ಒಂದು ಕಡೆ ಆನೆ ಬರುತ್ತೆ, ಒಂದು ಕಡೆ ರಕ್ಕಸಿ ಬರುತ್ತೆ, ಒಂದು ಕಡೆ ಸಿಂಹ ಬರುತ್ತೆ. ಇವೆಲ್ಲವೂ ಬಂದಾಗ ಅದರಿಂದ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಅವನು ಏನು ನಾನು ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಅಂತಿರ್ಬೇಕಾದ್ರೆ ಒಂದು ಆಳ ಬಾವಿ ಕಾಣ್ತದೆ. ಆ ಆಳ ಬಾವಿ ಕಂಡ ತಕ್ಷಣ ನೆಗೆಯುತ್ತಾನೆ. ಅದರಲ್ಲಿ ನೆಗೆದಾಗ ಒಂದು ಬಿಳಿಲು, ಮರದ ಬಿಳಿಲು ಕಾಣ್ತದೆ. ಆ ಬಿಳಿಲನ್ನ ಇಟ್ಕೊಳ್ತಾನೆ. ಆ ಬಿಳಿಲೇನಾಗಿರ್ತದೆ ಅಂದರೆ ಇಲ್ಲಿ ಕಡೆದ ಬಿಳಿಲಾಗಿರ್ತದೆ. ಯಾವ ಕ್ಷಣದಲ್ಲಿ ಕೆಳಗೆ ಬಿಟ್ಟು ಹೋಗ್ತದೋ ಗೊತ್ತಿಲ್ಲ. ಕೆಳಗೆ ಏನಾಗಿರುತ್ತೆ, ಸರ್ಪ ಎಳೆಯಕ್ಕೆ ಆಡ್ತಾ ಇದೆ. ಇಷ್ಟು ಮಧ್ಯದ ಕಷ್ಟದ ಮಧ್ಯದಲ್ಲಿ ಅವನು ಬದುಕ್ತಾ ಇರ್ತಾನೆ. ಎಲ್ಲ ಕಷ್ಟವೇ ಇರ್ತದೆ. ಆದರೆ ಮೇಲೆ ಒಂದು ಆನೆ ಬಂದಂತಹದ್ದು ಆ ಮರವನ್ನು ಉಜ್ಜುತ್ತಾ ಇರಬೇಕಾದ್ರೆ, ತಾನು ಮೈ ಇಡ್ತಾ ಇರಬೇಕಾದ್ರೆ ಅಲ್ಲಿಟ್ಟಂತಹ ಜೇನು, ಆ ಜೇನಿನ ಒಂದೊಂದೇ ಜೊತೆ ಕೆಳಗೆ ಬೀಳ್ತಾ ಇರ್ತದೆ. ಆಗ ಇವನು ನನ್ನ ಬಾಯಿಗೆ ಏನಾದರೂ ಬೀಳ್ತದೇನಪ್ಪ ಅಂತ ಮ್ಯಾಲಿಗೆಯನ್ನು ತೆಗಿತಾ ಇರ್ತೇನೆ. ಎಲ್ಲೋ ಒಂದು ತೊಟ್ಟು ಬಿದ್ದಾಗ ಇಷ್ಟೆಲ್ಲ ಕಷ್ಟ ಇದ್ರೂ ಕೂಡ ನಾನು ಕೆಳಗೆ ಬೀಳ್ತೇನೆ. ಸರ್ಪ ಕೆಟ್ಟಿದೆ, ಮೇಲ್ಕೋದ್ರೆ ಸಿಂಹ ಹಿಡಿತದೆ, ಆನೆ ಕೆಟ್ಟಿದೆ, ಯಾವ ಮರೆತು ಬಿಡ್ತಾನೆ. ಆ ಕ್ಷಣಿಕವಾದಂತಹ ಒಂದೇ ಒಂದು ಹನಿಗಾಗಿ ತಾನು ಹಾತೊರಿತಾ ಇರ್ತೇನೆ. ಈ ಸುಖ ಅನ್ನುವಂಥದ್ದು ಅಷ್ಟು ಕ್ಷಣಿಕವಾಗಿರುವಂಥದ್ದು ಅಂತೇಳಿ ನಾವು ಚಿಂದಿಮರಸ ಅನ್ನುವಂತಹ ಶರಣರು ತಮ್ಮ ವಚನದ ಮೂಲಕ ಹೇಳ್ತೇವೆ. ನಾವು ಸುಖಕ್ಕೆ ಅಪೇಕ್ಷೆ ಪಡುವಂಥದ್ದಕ್ಕಿಂತಲೂ ಕೂಡ ಸುಖದ ಆಚೆಗೆಯ ಬದುಕನ್ನು ನಾವು ಕಂಡುಕೊಳ್ಬೇಕಾದ್ರೆ ಸಂತೃಪ್ತವಾದಂತಹ ತೃಪ್ತ ಮನೋಭಾವವನ್ನು ಹೊಂದಬೇಕು ಅಂತಂದರೆ ಆ ಕಾಯಕ ತತ್ವವನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಬದುಕನ್ನು ಉತ್ತಮವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಶರಣರು ಯಾವತ್ತೂ ಕೂಡ ಕಾಯಕಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡಿ, ಕಾಯಕ ಒಂದು ರೀತಿಯಲ್ಲಿ ಬೆಳಕಿಯಾದರೆ ಇನ್ನೊಂದು ರೀತಿಯಲ್ಲಿ ಬಳಕೆ ಮಾಡಬೇಕು ಅಂತ ಅಂದಾಗ ದಾಸೋಹ ಭಾವವನ್ನು ಧರಿಸ್ಕೊಳ್ಬೇಕಾಗ್ತದೆ. ನೋಡಿ, ಮನುಷ್ಯ ಸಹಜವಾಗಿ ಧರಿಸಿದಾಗ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯಾದ ಅಹಂಕಾರ ಬರ್ತದೆ. ಅಹಂಕಾರ ಬಂದಾಗ ಏನಾಗ್ತದೆ, ನಾನು ಮಾಡಿದೆ, ನಾನು ಗಳಿಸಿದೆ ಅನ್ನುವಂಥ ಭಾವನೆ ಮನುಷ್ಯನಲ್ಲಿ ಬಂತು ಅಂದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಎಳಿಸಿ ಕಾಡುತ್ತೆ ಶಿವನ ಬೆಂಗುರ. ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ನಿಲ್ಲಿಸಿದರೆ ಹೇಳಿದ್ದನೇವ ನಮ್ಮ ಕುಲದ ಸಂಗಮ ದೇವ ಅಂತ ಹೇಳಿ ನಾನು ಮಾಡಿದೆ, ನನ್ನಿಂದ ಆಯಿತು, ನಾನು ಮಾಡಿದೆ ಅನ್ನುವಂಥ ಅಹಂಭಾವವನ್ನು ಮನುಷ್ಯ ಇಟ್ಕೊಳ್ಬಾರ್ದು. ಅಹಂಭಾವವನ್ನು ಮನುಷ್ಯ ಕಳ್ಕೊಳ್ಬೇಕು ಅಂತಂದರೆ, ತನ್ನಲ್ಲಿರುವಂಥ ಅಹಂಕಾರವನ್ನು ನೀಗಿಸ್ಕೊಳ್ಬೇಕು ಅಂದರೆ ಅದಕ್ಕೆ ದಾಸೋಹಂ ಭಾವವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದಕ್ಕೆ ದಾಸೋಹಕ್ಕೆ ಅಷ್ಟು ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡುವುದು. ಸಮಾಜಕ್ಕೆ ತಾನು ಆ ವಿನಿಯೋಗದ ರೂಪದಲ್ಲಿ ಮಾಡುವಂತಹ ರೂಪದಲ್ಲಿ ಆ ಅಹಂಕಾರವನ್ನು ಕಳೆದುಕೊಂಡು ಯಾರು ಸ್ವೀಕಾರ ಮಾಡ್ತಾ ಇದ್ದಾನೆ ಅವನೇ ಶಿವ ಸ್ವರೂಪ ಅಂತೇಳಿ ಭಾವಿಸ್ಕೊಂಡು ಕೊಡುವಂಥದ್ದಿದೆಯಲ್ಲ, ನಾನು ಕಿಂಕರ ಅವನೇ ಶಂಕರ ಅನ್ನುವಂಥ ಭಾವನೆಯನ್ನು ಪಡ್ಕೊಂಡು ಕೊಡೋದಿದೆಯಲ್ಲ, ಅದು ದಾಸೋಹ ಅಂತ ಕಟ್ಕೊಡುವಂಥದ್ದು. ದಾನಕ್ಕೂ ದಾಸೋಹಕ್ಕೂ ಬಹಳ ವ್ಯತ್ಯಾಸ. ದಾನ ಕೊಡುವಂಥವ್ರು ನಾನು ಶ್ರೇಷ್ಠ ಕೊಡ್ತಾ ಇದ್ದೇನೆ ಅಹಂಭಾವದಿಂದ, ಪಡ್ಕೊಳ್ಳುವಂಥವ್ರು ಏನಿಲ್ಲ ನಾನು ಕೊಡ್ತೇನೆ ಎನ್ನುವಂಥ ಭಾವನೆ ಇರ್ತದೆ. ದಾಸೋಹ ಭಾವ ಹಾಗಲ್ಲ. ನಾನು ಕೊಡುವಂಥವನು ಕಿಂಕರ, ಪಡ್ಕೊಳ್ಳುವಂಥವನೇ ಭಗವಂತ ಸ್ವರೂಪದಲ್ಲಿ ಬಂದಿದ್ದಾನೆ, ಅವನಿಗೆ ನಾನು ಕೊಡ್ತಾ ಇದ್ದೇನೆ ಅಂತ ಭಾವನೆಯಿಂದಲ್ಲ, ಅವನಿಗೆ ಸ್ವೀಕಾರ ಮಾಡುವಂಥ ಪಡ್ಕೊಳ್ಳುವಂಥ ಹಕ್ಕಿದೆ, ಅವನೇ ಭಗವಂತ ಅಂತೇಳಿ ಭಾವಿಸ್ಕೊಂಡು ಕೊಡುವಂಥದ್ದಿದೆಯಲ್ಲ, ಅದು ದಾಸೋಹ ಅಂತೇಳಿ ಕಲ್ಪನೆಯಿಂದ ಹೊಂದಿರುವಂಥದ್ದು. ಹೀಗೆ ಶರಣರು ಅನೇಕ ವಿಚಾರಗಳನ್ನು ನಮ್ಮ ಬದುಕಿಗೆ ಯಾವತ್ತೂ ಕೂಡ ಬೇಕಾಗಿರುವಂಥ ಕೆಲಸವನ್ನು ಮಾಡೋದಕ್ಕೆ ಹೋಗಿರುವಂಥವು. ಅದರ ಜೊತೆಗೆ
ಈ ಒಂದು ಜಾತಿಯ ಒಂದು ಹೋಗಲಾಡಿಕೆಯಲ್ಲಿ ಇಡೀ ತಮ್ಮ ಬದುಕನ್ನೇ ಶರಣರು ಅದಕ್ಕಾಗಿ ವಿನಿಯೋಗಿಸುವಂತಹ ಇಲ್ಲಿ ಒಂದು ನಾಟಕವನ್ನು ಮಾಡಿದ್ದಾರೆ ಅಂತ ಹೇಳಿ ಅರಳಿಯನ ಪ್ರಸಂಗವನ್ನ ನಾಟಕದ ರೂಪಕದ ಮೂಲಕವಾಗಿ ನಿಮಗೆ ಅಭಿನಯಿಸಿ ತೋರಿಸುವಂತಹವರಿದ್ದಾರೆ. ಬಹುಶಃ ಶರಣರ ಎಲ್ಲ ಕ್ರಾಂತಿಯ ಒಂದು ಮೂಲ ಫಲಸ್ವರೂಪ ಏನಪ್ಪಾ ಅಂದ್ರೆ ಅದರಲ್ಲಿ ಕೊನೆಗೊಳ್ಳುವಂತಹದನ್ನ ಕಾಣ್ತೀವಿ. ಹರಳೆಯ ಮದುವೆಯರ ಪ್ರಸಂಗದೊಳಗೆ ಒಬ್ಬ ಬ್ರಾಹ್ಮಣ ಕುಲದಿಂದ ಬಂದಂತಹವನು, ಹರಳೆಯ ಸ್ಪೃಶ್ಯ ಕುಲದಿಂದ ಬಂದಂತಹವನು, ಅಲ್ಲಿ ವರ್ಣ ಸಂಕರ ಆಯಿತು ಅನ್ನುವಂತಹ ಮಾತನ್ನ ಕೇಳಿ ಬರ್ತಾ ಇರುತ್ತೆ. ಆದರೆ ಶರಣರು ವರ್ಣ ಸಂಕರವನ್ನು ಮಾಡಿದಂತಹವಲ್ಲ ಬಸವಣ್ಣವರು. ಏನು ಮಾಡಿದ್ರು ಅಂತಂದ್ರೆ ಮಧುವರಸ ಕೆಳಗೆ ಮೇಲಿದ್ದಂತಹವನ್ನ ಕೆಳಗೆ ತಂದು ಅಸ್ಪೃಶ್ಯನಾಗಿದ್ದಂತಹ ಹರಳೆಯನ್ನ ಮೇಲೆ ತಂದು ಇಬ್ಬರನ್ನ ಸಮಾನವಾಗಿ ಕೂರಿಸಿ ಲಿಂಗ ತತ್ವವನ್ನು ಅವರಿಗೆ ಅನುಗ್ರಹಿಸಿದ್ದರಿಂದ ಅವರಿಬ್ಬರೂ ಕೂಡ ಶರಣ ತತ್ವಕ್ಕೆ ಒಳಗಾದುದರಿಂದ ಅವರು ಕ್ಷಣಸಮ್ಮತ ಮದುವೆ ಹೊರತು ಅದು ವರ್ಣ ಸಂಕರ ಅಂತೇಳಿ ಭಾವಿಸಲಿಲ್ಲ. ಆದರೆ ಕೆಲವು ತಿರುಗೇಡಿಗಳೆಲ್ಲರೂ ಕೂಡ ಇದನ್ನೇ ಕಾಯ್ತಾ ಇದ್ದಂತ ಅವರು ರಾಜನಿಗೆ ದೂರು ಹೇಳಿ ಅವರಿಗೆ ಶಿಕ್ಷೆಯನ್ನು ಕೊಡಿಸಿ ಕಲ್ಯಾಣ ಕ್ರಾಂತಿ ಆಗುವಾಗಿ ಮಾಡಲು ಅನ್ನುವಂಥದ್ದನ್ನು ಅನೇಕ ಸಾಹಿತ್ಯಿಕವಾದಂತಹ ವಿಚಾರಗಳನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಶರಣರ ಹರಳೆಯನವರ ಬದುಕಿನಲ್ಲಿ ಮತ್ತೆ ಮಧುವರಸರ ಒಂದು ಬದಲಾದಂತಹ ಬದುಕನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಬಸವಣ್ಣ ಎಂತಹ ಒಂದು ಬದಲಾವಣೆಯನ್ನು ಮಾಡಬೇಕೆಂದರೆ ಪರಿವರ್ತಿತವಾದಂತಹ ಸಮಾಜವನ್ನು ನಿರ್ಮಾಣ ಮಾಡುವುದು. ಒಬ್ಬ ಕಳ್ಳ ತಾನು ಅಂದುಕೊಳ್ಳುವುದರ ಮೂಲಕ ಕಳ್ಳ ಬಂದಂತಹ ಅವನ ಮನಸ್ಸನ್ನು ಕೂಡ ಪರಿವರ್ತನೆ ಮಾಡುವಂತಹ ಮನಸ್ಥಿತಿಯನ್ನು ಬಸವಣ್ಣವರು ಇಟ್ಕೊಂಡು ಅವರ ಮನೆಗೆ ಒಬ್ಬ ಕಳ್ಳ ಬಂದ ಅಂತಂದಾಗ ಅವನು ಕಳ್ಳ ಅಲ್ಲಪ್ಪ, ನೀನೇ ಭಗವಂತ ಬಾ, ನಾನೇ ಕಳ್ಳ, ನಿನಗೆ ಬೇಕಾದ ವಸ್ತುವನ್ನು ಇಟ್ಕೊಂಡಿದ್ದೇನಲ್ಲ, ನೀನು ಸ್ವೀಕಾರ ಮಾಡು ಅಂದಾಗ ಕಳ್ಳನ ಮನಸ್ಥಿತಿ ಏನಾಗಬಹುದು? ಅಂತಹ ಕಳ್ಳನ ಮನಸ್ಸು ಕೂಡ ಪರಿವರ್ತಿತವಾಗಿ ಬಸವ ತತ್ವಕ್ಕೆ ಅನುಯಾಯಿಯಾಗಿ ಬಸವಣ್ಣವರ ಅನುಕರಣೆಯನ್ನು ಮಾಡೋದಕ್ಕೆ ತಾನು ಕಳ್ಳತನವನ್ನು ಬಿಟ್ಟು ಒಳ್ಳೆಯತನವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಬಸವಣ್ಣವರು ತಮ್ಮ ಬದುಕನ್ನೇ ಒಂದು ಉದಾಹರಣೆಯಾಗಿ ಇಟ್ಕೊಂಡು ಬರುವ ಮೂಲಕ ತಮ್ಮ ಅಂತರಂಗ ಬಹಿರಂಗವನ್ನು ಶುದ್ಧಪಡಿಸಿಕೊಳ್ಳುವುದರ ಮೂಲಕ ಒಂದು ಆದರ್ಶವಾದಂತಹ ಮಾರ್ಗವನ್ನು, ಒಂದು ದೊಡ್ಡ ಪಥವನ್ನೇ ಇಡೀ ಜಗತ್ತಿಗೆ ಬಸವಣ್ಣವರು ಕೊಟ್ಟಿರುವಂತಹ ಅವರ ಎಲ್ಲ ಚಿಂತನೆಗಳನ್ನು ನಾವು ಮಾಡ್ತಾ ಹೋದಾಗೆಲ್ಲ ನಮ್ಮ ಬದುಕನ್ನು ನಾವೇ ಹಸನು ಮಾಡಿಕೊಳ್ಳಬೇಕಾಗ್ತದೆ. ನಮ್ಮ ಜೀವನವನ್ನು ನಾವು ಉತ್ತಮಪಡಿಸಿಕೊಳ್ಳೋದಕ್ಕೆ ಇವತ್ತು ಬಸವಣ್ಣನವರ ತತ್ವ ಅನ್ನುವಂಥದ್ದು ಯಾವತ್ತೂ ಕೂಡ ನಮಗೆ ಮಾರ್ಗದರ್ಶನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತದೆ. ಅದಕ್ಕಾಗಿ ಇಂಥ ಬಸವ ಜಯಂತಿಯ ಮುಖಾಂತರವಾಗಿ ನಾವು ನಮ್ಮನ್ನೇ ನಾವು ಸರಿಪಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಬಸವ ಜಯಂತಿ ಅಂದರೆ ಯಾಕಪ್ಪ ಅಂದರೆ ಇನ್ನೊಬ್ಬರನ್ನ ನಾವು ಸರಿಪಡಿಸುವಂಥದ್ದಲ್ಲ, ನಮ್ಮನ್ನು ನಾವು ಸರಿಪಡಿಸಿಕೊಳ್ತಾ ಇದ್ದೇವೆ, ನಮ್ಮನ್ನೇ ನಾವು ನಮ್ಮ ನಡವಳಿಕೆಗಳನ್ನು ನಾವು ಶುದ್ಧಗೊಳಿಸಿಕೊಳ್ತಾ ಇದ್ದೇವೆ, ನಮ್ಮ ಆಚಾರ ವಿಚಾರಗಳನ್ನು ಶುದ್ಧಗೊಳಿಸ್ತಾ ಇದ್ದೇವೆ ಅನ್ನುವುದರ ಮುಖಾಂತರವಾಗಿ ಈ ಬಸವ ಜಯಂತಿಯನ್ನು ಬಸವಾದಿ ಪ್ರಮುಖರನ್ನು ಸ್ಮರಿಸಿಕೊಳ್ಳುವುದರ ಮೂಲಕ ನಮ್ಮ ಜೀವನವನ್ನು ಹಸನು ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ.